ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇತ್ತೀಚೆಗಷ್ಟೇ ಬಾಪೂಜಿಯವರ ಒಂದು ಹೊಸ ವಿಡಿಯೋ ಬಂದಿದೆ. ಮುಂದೆ ಬರಲಿರುವಂತಹ ಭಯಾನಕ ದಿನಗಳಲ್ಲಿ ಮನುಷ್ಯನ ಮನಸ್ಸು ಎಷ್ಟು ಕುಸಿದು ಬೀಳುತ್ತದೆ ಎಂದರೆ ಮನುಷ್ಯ ಮನೋರೋಗಿ ಆಗತೊಡಗುತ್ತಾನೆ. ಇದರಿಂದ ಯಾವ ಔಷಧಿಗಳು ಸಹ ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದಿದ್ದಾರೆ ಬಾಪೂಜಿಯವರು. ಹಾಗಾದರೆ ಇದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಕೂಡ ಬಾಪೂಜಿಯವರು ತಮ್ಮ ಬಹಳಷ್ಟು ಹಳೆಯ ವಿಡಿಯೋಗಳಲ್ಲಿ ಹೇಳುತ್ತಲೇ ಬಂದಿದ್ದಾರೆ. ಈಗ ನಾವು ಸ್ವಲ್ಪ ಚಿಂತನೆ ನಡೆಸಿ ನೋಡೋಣ, ಯಾಕೆ ನಮ್ಮ ಮನಸ್ಸು ಬಲಹೀನವಾಗುತ್ತಾ ಹೋಗ್ತಾ ಇದೆ, ಯಾಕೆ ನಮ್ಮ ಮನಸ್ಸಿನಲ್ಲಿ ದುಃಖ ತುಂಬಿಕೊಳ್ಳುತ್ತಾ ಹೋಗ್ತಾ ಇದೆ, ಇದಕ್ಕಾಗಿ ನಾವು ಏನು ಮಾಡಬೇಕು. ಮನುಷ್ಯನ ಮನಸ್ಸು ದುರ್ಬಲವಾಗಲಿಕ್ಕೆ ಕಾರಣ ಆತ್ಮನಲ್ಲಿ ಶಕ್ತಿ ಇಲ್ಲ. ಆತ್ಮನಲ್ಲಿ ಶಕ್ತಿ ಇಲ್ಲ ಅಂತಂದರೆ ಯಾಕೆ ಶಕ್ತಿ ಇಲ್ಲ? ಆತ್ಮಕ್ಕೆ ಬೇಕಾಗುವಂತಹ ಶಕ್ತಿ ಎಲ್ಲಿಂದ ಪಡೆಯಬೇಕು? ಇದು ಆಲ್ಮೈಟಿ ಅಥಾರಿಟಿಯಿಂದಲೇ ಪಡೆಯಬೇಕು. ಹಾಗಾದರೆ ಏಕೆ ಪಡೆಯಬೇಕು, ಹೇಗೆ ಪಡೆಯಬೇಕು, ಇದನ್ನೆಲ್ಲ ಮನುಷ್ಯ ತಿಳಿದುಕೊಳ್ಬೇಕು ಅಂತಂದರೆ ಆಧ್ಯಾತ್ಮ ಮಾರ್ಗಕ್ಕೆ ಬರಬೇಕು. ಆಧ್ಯಾತ್ಮ ಮಾರ್ಗ ಅಷ್ಟು ಸುಲಭದ ಮಾರ್ಗವೂ ಅಲ್ಲ, ತಕ್ಷಣ ಅದು ಅರ್ಥನೂ ಆಗೋದಿಲ್ಲ. ಹೀಗಾಗಿ ಮನುಷ್ಯ ಭಕ್ತಿ ಮಾರ್ಗಕ್ಕೆ ಹೋಗ್ತಾನೆ. ಭಕ್ತಿ ಮಾರ್ಗ ಎಲ್ರಿಗೂ ಬಹಳ ಈಸಿಯಾಗಿದೆ. ಎಲ್ಲರನ್ನ ನೋಡಿ ಅಲ್ಲಿ ಕಾಪಿ ಮಾಡ್ಬೋದು. ಈ ದೇವರ ಹರಕೆ, ಆ ದೇವರ ಹರಕೆ, ತೀರ್ಥಯಾತ್ರೆಗಳನ್ನು ಮಾಡುವುದು, ಇದರಿಂದಲೇ ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ತು ಅಂತಂದರೆ ಮುಗೀತು, ಅಲ್ಲಿಗೆ ಭಗವಂತನ ಭಕ್ತಿನೂ ಕೂಡ ಸಮಾಪ್ತಿ ಆಯಿತು. ಮತ್ತೆ ದುಃಖ ಬಂದಾಗ ಮತ್ತೆ ಇದೆಲ್ಲವೂ ಆಟೋಮೆಟಿಕ್ಕಾಗಿ ಮನುಷ್ಯ ಮಾಡ್ತಾ ಹೋಗ್ತಾನೆ. ಆದರೆ ಇದು ಕೇವಲ ತಾತ್ಕಾಲಿಕ ಔಷಧಿ ಇದ್ದ ಹಾಗೆ. ಹೇಗೆ ಡಾಕ್ಟ್ರುಗಳು ನಮಗೆ ಜ್ವರ, ನೆಗಡಿ, ಕೆಮ್ಮು ಬಂದಾಗ ಕೆಲವೊಂದು ಔಷಧಿಗಳನ್ನ ಕೊಡ್ತಾರೆ, ಮತ್ತು ನಾವು ನಿಧಾನವಾಗಿ ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತದೆ, ಎಲ್ಲವನ್ನು ಮರೆತು ಬಿಡ್ತೀವಿ, ಮತ್ತು ಜೀವನ ಮುಂಸಾಗ್ತಾ ಇರ್ತದೆ. ಮತ್ತು ವಾತಾವರಣ ಬದಲಾಯಿತು, ಮತ್ತು ಅದೇ ರೋಗ ಹಿಡಿಯುತ್ತೆ. ಪದೇ ಪದೇ ಈ ರೀತಿ ನಾವು ರೋಗಕ್ಕೆ ಒಳಗಾಗ್ತಾ ಇರ್ತೀವಿ. ಹಾಗಾದರೆ ಈ ರೋಗಗಳು ನಮಗೆ ಬರದೇ ಇರದ ಹಾಗೆ ಕಾಪಾಡಬೇಕು ಅಂತಂದರೆ ಏನು? ಡಾಕ್ಟ್ರುಗಳು ಹೇಳ್ತಾರೆ, ಒಳ್ಳೆಯ ಆಹಾರ ತಗೊಳ್ಳಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ಇದರಿಂದ ನೀವು ಯಾವಾಗಲೂ ಆರೋಗ್ಯವಾಗಿ ಇರಬಹುದು. ಹೌದು, ಇದರಂತೆ ಆತ್ಮ ಕೂಡ ತನ್ನ ಶಕ್ತಿಯನ್ನು ಈಗ ಕಳೆದುಕೊಂಡು ಬಿಟ್ಟಿದೆ. ಈ ಆತ್ಮಕ್ಕೆ ಪವರ್ ಬೇಕಿದೆ, ಶಕ್ತಿ ಬೇಕಿದೆ. ಈ ಪವರ್ ಭಕ್ತಿ ಮಾರ್ಗದಲ್ಲಿ ಸಿಗುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸಿಗ್ತಾ ಇರುವ ಪವರ್ ಕೆಮ್ಮು, ನೆಗಡಿ, ಜ್ವರಕ್ಕೆ ಸಿಗುತ್ತಿರುವಂತಹ ಟ್ಯಾಬ್ಲೆಟ್ಸ್ಗಳ ಹಾಗೆ ತಾತ್ಕಾಲಿಕ ಶಮನವಷ್ಟೇ. ಹಾಗಾದರೆ ಪರ್ಮನೆಂಟ್ ಶಾಶ್ವತ ಪರಿಹಾರ ಏನು? ಇದಕ್ಕೆ ನಾವು ನಮ್ಮ ಆತ್ಮವನ್ನು ಬಲಶಾಲಿಯಾಗಿ ಮಾಡಬೇಕು ಅಂತಂದಾಗ ಆಧ್ಯಾತ್ಮ ಮಾರ್ಗಕ್ಕೆ ಬರಬೇಕು. ಆಧ್ಯಾತ್ಮದಲ್ಲಿ ಆತ್ಮ ಅಂದರೆ ಏನು, ಅದು ಯಾವ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದೆ, ಪುನಃ ಎಲ್ಲಿ ಹೋಗಿ ಸೇರಬೇಕು, ಹೋಗಿ ಸೇರುವಂತಹ ದಾರಿ ಯಾವುದು, ಅಲ್ಲಿಗೆ ಹೋಗಲಿಕ್ಕೆ ಏನೆಲ್ಲ ಪುರುಷಾರ್ಥ ಮಾಡಬೇಕು, ಇದೆಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಿಗುತ್ತದೆ. ಅದರಲ್ಲಿಯೂ ಬೇಹದ್ನ ಪರಮ ಜ್ಞಾನ ಆತ್ಮವನ್ನು ಬಲಶಾಲಿಯನ್ನಾಗಿ ಮಾಡಿ, ಆತ್ಮ ತಾನು ಎಲ್ಲಿಂದ ಈ ಮೃತ್ಯು ಲೋಕಕ್ಕೆ ಬಂದಿತೋ ಪುನಃ ಆ ತನ್ನ ಪರಂಧಾಮ, ತನ್ನ ಮೂಲ ಮನೆಯನ್ನು ಸೇರಿಸಲು ಬೇಹದ್ನ ಜ್ಞಾನ ಮಾರ್ಗ ಸಹಾಯಕವಾಗಿದೆ. ಮನಸ್ಸಿನ ಮೇಲೆ ಪ್ರಭಾವವಾದಾಗ ಅದು ನಮ್ಮ ಸ್ಥೂಲ ಶರೀರದ ಮೇಲೂ ಪ್ರಭಾವ ಬೀರುತ್ತದೆ. ಅಂದಮೇಲೆ ನಾವು ನಮ್ಮ ಈ ಮನಸ್ಸನ್ನು ಗಟ್ಟಿ ಮಾಡಬೇಕಿದೆ. ಮನಸ್ಸು ಬಹಳ ಚಂಚಲ. ಅದು ಎಲ್ಲೆಡೆ ಆನಂದ, ಸುಖ, ಸಂತೋಷವನ್ನೇ ಹುಡುಕುತ್ತಾ ಇರುತ್ತದೆ. ಅದಕ್ಕಾಗಿ ವಿಷಯ ವಾಸನೆಗಳಲ್ಲಿ ಆಸಕ್ತವಾಗಿ ಮನಸ್ಸು ಸದಾ ಕಾಮವಿಕಾರಗಳಲ್ಲಿ ಮುಳುಗಿಬಿಟ್ಟಿದೆ. ಇಂದಿನ ಮನುಷ್ಯನ ಮನಸ್ಸು ಬಹಳ ದುರ್ಬಲವಾಗಿ ಬಿಟ್ಟಿದೆ. ಮನಸ್ಸಿನ ಆಸೆ, ಆಕಾಂಕ್ಷೆ, ಇಚ್ಛೆಗಳನ್ನು ಸಂತುಷ್ಟಪಡಿಸಲು ಮನುಷ್ಯ
ತಮೋ ಮಾರ್ಗವನ್ನು ಹಿಡಿತಾ ಇದ್ದಾನೆ. ಇದರಿಂದ ಮನುಷ್ಯ ದುಃಖಕ್ಕೆ ಒಳಗಾಗ್ತಾ ಇದ್ದಾನೆ. ತಮೋ ಮಾರ್ಗ ಎಂದಿಗೂ ಸುಖವನ್ನು ನೀಡಲಾರದು. ಮನಸ್ಸಿನ ಆಹಾರ ಆನಂದವಾಗಿದೆ. ಸುಖವೆಂಬುದು ಮನಸ್ಸಿನ ಔಷಧಿಯಾಗಿದೆ. ಮನಸ್ಸು ಸದಾ ಆನಂದದಲ್ಲಿದ್ದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಅಂದರೆ ರೋಗ ಪ್ರತಿಕಾರಕ ಶಕ್ತಿ, ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರಿಂದ ನಮ್ಮ ಸ್ಥೂಲ ಶರೀರ ಸಹ ಗಟ್ಟಿಯಾಗುತ್ತದೆ. ಇಲ್ಲವಾದರೆ ಎಷ್ಟೇ ಔಷಧಿಗಳನ್ನು ತೆಗೆದುಕೊಳ್ಳಿ ಶರೀರ ಕ್ಷೀಣಿಸುತ್ತಲೇ ಹೋಗುತ್ತದೆ. ಹೀಗಾಗಿ ಈಗ ಮೊಟ್ಟ ಮೊದಲಿಗೆ ಬೇಕಾಗಿರುವುದು ಔಷಧಿ ಯಾರಿಗೆ? ನಮ್ಮ ಮನಸ್ಸಿಗೆ. ಮನಸ್ಸನ್ನು ನಿರಂತರವಾಗಿ ಆಲ್ಮೈಟಿ ಅಥಾರಿಟಿಯಲ್ಲಿ ನಾವು ಕನೆಕ್ಟ್ ಮಾಡಿರಬೇಕು. ಇದರಿಂದ ನಮಗೆ ಪವರ್ ಸಿಗ್ತದೆ. ಈ ಆಲ್ಮೈಟಿಯಿಂದ ಸಿಗುವಂತಹ ಪವರ್ನಿಂದ ನಮ್ಮ ಆತ್ಮ ಬಲಶಾಲಿಯಾಗುತ್ತದೆ. ನಮ್ಮ ಓರಾ ಗಟ್ಟಿಯಾಯಿತು. ನಮ್ಮ ಓರಾ ಗಟ್ಟಿಯಾದ ಮೇಲೆ ನಮ್ಮ ಮನಸ್ಸು ಗಟ್ಟಿಯಾಯಿತು. ಮನಸ್ಸು ಗಟ್ಟಿಯಾದಾಗ ಶರೀರವು ಸಹ ಬಲಯುತವಾಗುತ್ತದೆ. ಆದರೆ ಮನಸ್ಸು ಸುಮ್ಮನೆ ಭಗವಂತನನ್ನು ನೆನಪು ಮಾಡಿಕೊಳ್ಳುವುದಿಲ್ಲ. ಮೊದಲು ಈ ವ್ಯಕ್ತ ಪ್ರಪಂಚದಿಂದ ನಮಗೆ ವೈರಾಗ್ಯ ಬರಬೇಕು. ನಮ್ಮ ಬುದ್ಧಿಯಲ್ಲಿ ಲೌಕಿಕ ಜಗತ್ತು ಇದೊಂದು ಮಾಯೆ, ಇದೊಂದು ಮಿಥ್ಯಾ ಜಗತ್ತು ಎನ್ನುವಂತಹ ಅರಿವು ನಮ್ಮ ಒಳ ಮನಸ್ಸಿಗೆ ಬರಬೇಕು. ಆಗ ನಾವು ಈ ಲೌಕಿಕದಿಂದ ದೂರವಾಗುತ್ತೇವೆ. ಲೌಕಿಕದ ವೈರಾಗ್ಯ ಅಂದರೆ ನಮ್ಮ ದೇಹ ಸಂಬಂಧಿಗಳಿಂದ ನಾವು ದೂರ ಇರಬೇಕು. ಅವರನ್ನು ಮರೆಯುವುದಲ್ಲ, ದೂರ ಇರುವುದು. ಅಂದರೆ ಯಾವುದೇ ರೀತಿಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಬಾರ್ದು. ಭಾವಾತೀತರಾಗಬೇಕು. ಅಟ್ಯಾಚ್ಮೆಂಟ್ ಇರಬಾರ್ದು. ಈ ಎಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು ಅಂತಂದರೆ ಇದಕ್ಕಾಗಿ ನಾವು ಜ್ಞಾನವನ್ನು ಪಡೆಯಬೇಕು. ಬೇಹದ್ ಪರಮ ಜ್ಞಾನ ಇದು ನಮ್ಮ ಬುದ್ಧಿಯಲ್ಲಿ ಬಂದಾಗ ಬುದ್ಧಿ ನಿಶ್ಚಯಗೊಳ್ಳುತ್ತದೆ. ಮನಸ್ಸು ಆನಂದದಲ್ಲಿ ತೇಲುತ್ತದೆ. ಆಗ ನಮ್ಮ ಮನಸ್ಸು ಒಂದೆಡೆ ನೆಲೆಯಾಗಿ ಪರಮಾತ್ಮನಲ್ಲಿ ಕನೆಕ್ಟ್ ಆಗುತ್ತದೆ. ಮನಸ್ಸು ಚೆನ್ನಾಗಿದ್ದರೆ ನಮ್ಮ ದೇಹವೂ ಸಹ ಚೆನ್ನಾಗಿರುತ್ತದೆ. ಒಂದು ವೇಳೆ ವಾತಾವರಣದಿಂದಾಗಿ ಅಥವಾ ನಮ್ಮ ಕರ್ಮ ಬಂಧನಗಳಿಂದಾಗಿ ನಮಗೆ ರೋಗಗಳು ಬಂದರೂ ಸಹ ನಮ್ಮ ಮನಸ್ಸು ಆಲ್ಮೈಟಿಯಲ್ಲಿ ಇರುವುದರಿಂದ ಆ ರೋಗದ ಎಫೆಕ್ಟ್ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೊತ್ತು ಪ್ರಭಾವ ಬೀರಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಮನಸ್ಸು ಆಲ್ಮೈಟಿ ಅಥಾರಿಟಿಯಲ್ಲಿದೆ. ನಮ್ಮ ಆತ್ಮ ಅನೇಕ ಆವರಣಗಳಿಂದ ಆವರಿಸಿದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಪರಮಹಾಕಾರಣ ಶರೀರ. ಹೀಗೆ ಪ್ರತಿಯೊಂದು ಶರೀರ ಅಂತಂದರೆ ಸೂಕ್ಷ್ಮ ಶರೀರ, ಕಾರಣ ಶರೀರದಲ್ಲಿ ನಮ್ಮ ಎಲ್ಲ ಜನ್ಮಗಳ ರೆಕಾರ್ಡಲ್ಲಿ ಅಡಗಿರುತ್ತದೆ. ಈ ಎಲ್ಲ ರೆಕಾರ್ಡ್ಗಳನ್ನು ನಾವು ಅಳಿಸಿ ಹಾಕಬೇಕು ಅಂದಾಗ ಈ ಜನ್ಮದಲ್ಲಿ ನಾವು ನಮ್ಮ ದೇಹ ಸಂಬಂಧಿಗಳಿಂದ ದುಃಖಕ್ಕೆ ಈಡಾಗುತ್ತಾ ಅದನ್ನೇ ನಾವು ನೆನೆಯುತ್ತಾ ಮನಸ್ಸನ್ನು ದುಃಖದಲ್ಲಿ ದೂಡಿದಾಗ ನಮ್ಮ ಆತ್ಮನ ಶಕ್ತಿಯೆಲ್ಲವೂ ಕ್ಷೀಣಿಸುತ್ತಾ ಬರುತ್ತದೆ. ಆತ್ಮನಿಂದ ಶಕ್ತಿಯನ್ನು ಪಡೆದು ಈ ಮನಸ್ಸು ಅನ್ನುವುದು ಕೆಲಸ ಮಾಡುತ್ತಾ ಇರುತ್ತದೆ. ಈ ಮನಸ್ಸು ತಾನು ವಿಚಾರ ಸಂಕಲ್ಪ ಮಾಡಲಿಕ್ಕೆ ಆತ್ಮನಿಂದ ಎಷ್ಟು ಪವರನ್ನು ಪಡೆಯುತ್ತೆ ಅಂತಂದರೆ ಆತ್ಮನಲ್ಲಿರುವ ಎಲ್ಲ ಪವರನ್ನು ಸೆಳೆದುಕೊಂಡು ಆತ್ಮವನ್ನು ಬಲಹೀನವನ್ನಾಗಿ ಮಾಡಿಬಿಡುತ್ತೆ. ಮನಸ್ಸು ಸದಾ ದುಃಖ, ಟೆನ್ಷನ್ ಇದರಲ್ಲೇ ಮುಳುಗಿದ್ರೆ ಆತ್ಮನಿಂದಲೇ ತಾನೇ ಎಲ್ಲ ಪವರ್ ಮನಸ್ಸಿಗೆ ಬರುವುದು. ಅಂದಮೇಲೆ ಆತ್ಮನಲ್ಲಿ ಇರುವಂತಹ ಡೆಪಾಸಿಟನ್ನು ನಾವು ಪದೇ ಪದೇ ಬಳಸ್ಕೊಳ್ತಾ ಇದ್ದೇವೆ ಹೊರತು ಅದಕ್ಕೆ ಪುನಃ ನಾವು ಅಲ್ಲಿ ಪವರನ್ನು ತುಂಬ್ತಾ ಇಲ್ಲ ಅಂತಂದಾಗ ಒಂದು ದಿನ ಎಲ್ಲವೂ ಖರ್ಚಾದಾಗ ಮನಸ್ಸು ದುರ್ಬಲವಾಗುತ್ತದೆ. ಅದಕ್ಕೆ ಪವರ್ ಸಿಗದೇ ಇದ್ದಾಗ ಮನೋರೋಗ ಸಹ ಆಗುತ್ತದೆ. ಅಂದಮೇಲೆ ಇಂಥ ಸಂದರ್ಭದಲ್ಲಿ ನಾವು ಆತ್ಮಕ್ಕೆ ಪವರನ್ನು ತುಂಬಿಸುವಂಥ ಪ್ರಯತ್ನ ಮಾಡಬೇಕಿದೆ, ಕೆಲಸ ಮಾಡಬೇಕಿದೆ. ಇದಕ್ಕಾಗಿ ಬೇಕಾಗಿರೋದು ಮೊದಲನೆಯದಾಗಿ ಜ್ಞಾನ. ಬೇಹದ್ನ ಪರಮ ಜ್ಞಾನವನ್ನು ತಿಳ್ಕೊಳ್ಬೇಕು. ಆತ್ಮ ಅಂದರೆ ಏನು, ಇದರ ಉದ್ದೇಶ ಏನು, ಎಲ್ಲಿಂದ ಬಂದಿತ್ತು, ಎಲ್ಲಿಗೆ ಹೋಗಬೇಕು. ಈ ಉದ್ದೇಶ ನಮ್ಮಲ್ಲಿ ಬಂತು ಅಂತಾದರೆ
ಪುನಃ ನಾವು ಈ ಆತ್ಮಕ್ಕೆ ಮೊದಲಿನಂತೆ ಪವರನ್ನು ತುಂಬುವ ಕೆಲಸವನ್ನು ನಾವು ಮಾಡ್ತೇವೆ. ಮೊದಲು ಆತ್ಮ ಎಷ್ಟು ಪವರ್ಫುಲ್ ಆಗಿತ್ತು, ಬೇಹದ್ ಕಲಾದ ಅಂದರೆ ಅನಂತ ಅಸೀಮ ಕಲಾದ ಪವರ್ ಆತ್ಮದಲ್ಲಿತ್ತು. ಅಷ್ಟೇ ಪವರನ್ನು ನಾವೀಗ ತುಂಬಿಸಬೇಕಾಗುತ್ತದೆ. ಏಕೆಂದರೆ ಈ ಆತ್ಮ ಪುನಃ ತಾನು ಬಂದಂತಹ ಪರಂಧಾಮಕ್ಕೆ ಹೋಗಬೇಕಿದೆ. ಅಂತಿಮ ಸಮಯ ಈಗ ನಡೀತಾ ಇದೆ. ಆತ್ಮನಲ್ಲಿ ಈಗ ಫ್ಯೂಲ್ ಕಡಿಮೆ ಆಗಿದೆ, ಸಂಪೂರ್ಣ ಖಾಲಿ ಆಗಿದೆ. ಈಗ ನಾವು ಫ್ಯೂಲ್ ತುಂಬಿದಾಗ ಮಾತ್ರ ನಮ್ಮ ಈ ಆತ್ಮ ಪರಂಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ. ಎಲ್ಲ ಆತ್ಮರು ಈಗ ಜಾಗೃತರಾಗಬೇಕು. ಅಂತಿಮ ಸಮಯ ನಡೆಯುತ್ತಿದೆ. ಎಲ್ಲ ಆತ್ಮಗಳು ತಮ್ಮ ತಮ್ಮ ಪರಂಧಾಮಕ್ಕೆ ಹೊರಡುವ ಸಮಯ, ತಮ್ಮ ತಮ್ಮ ಮನೆಯನ್ನು ಸೇರುವಂಥ ಸಮಯ ಬಲು ಹತ್ತಿರದಲ್ಲಿದೆ. ನಮ್ಮ ತಯಾರಿ ಈಗ ಭರದಿಂದ ಸಾಗಬೇಕು. ನಮ್ಮ ತಯಾರಿ ಧ್ಯಾನದಲ್ಲಿ ಕುಳಿತು, ಅಂದರೆ ಆಲ್ಮೈಟಿಯೊಂದಿಗೆ ಕನೆಕ್ಟ್ ಮಾಡುವುದೇ ಧ್ಯಾನ ಅಥವಾ ಯೋಗ ಎಂದು ಬಾಪೂಜಿ ದಶರಥ್ ಭಾಯಿ ಅವರು ಹೇಳಿದ್ದಾರೆ. ನಮ್ಮ ಬಾಪೂಜಿ ದಶರಥ್ ಭಾಯಿ ಪಟೇಲ್ ಅವರ ಅನೇಕ ವಿಡಿಯೋಗಳು ಇವೆ. ಅವರ ಮೇನ್ ಚಾನಲ್ ಬಾಪೂಜಿ ದಶರಥ್ ಭಾಯಿ ಪಟೇಲ್ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮಗೆ ಬೇಕಾದ ಪ್ರತಿಯೊಂದು ವಿಷಯಕ್ಕಾಗಿ ಸರ್ಚ್ ಮಾಡಿದಾಗ ಪ್ರತಿಯೊಂದು ವಿಷಯಕ್ಕೂ ಸಹ ವಿಡಿಯೋಗಳಿವೆ. ವಿಡಿಯೋಗಳನ್ನು ಕೇಳಿ ಆತ್ಮನ ಪವರನ್ನು ಜಾಗೃತಗೊಳಿಸಿ ನಿಮ್ಮ ನಿಮ್ಮ ಮನೆಯನ್ನು, ನಿಮ್ಮ ನಿಮ್ಮ ಪರಂಧಾಮವನ್ನು ನೀವು ಸೇರಿಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸೋಣ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो